ಒಂದು ನಮ್ಮ ಕೋಳಲದಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್. ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಮತ್ತು ಆಕ್ಸಿಜನ್ ವ್ಯವಸ್ಥೆ ಇಲ್ಲ. ಆಕ್ಸಿಜನ್ ವ್ಯವಸ್ಥೆ ಇದ್ದಿದ್ರೆ ಒಂದು ಇಬ್ಬರು ಮೂವರು ಜೀವ ಉಳ್ಕೊಳೋದು ಸರ್. ಹಂಗಾಗಿ ಇಲ್ಲಿ ಅಂಗಡಿಗಳಿದಾವಲ್ಲ, ಇಲ್ಲೆಲ್ಲ ಅಂಗಡಿಗಳು ಎತ್ತಿಸ್ಬೇಕು ಸರ್. ಗ್ರಾಮ ಪಂಚಾಯತ್ ಅವ್ರು ಯಾರೂ ಅದು ವ್ಯವಸ್ಥೆ ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ಎಲ್ಲ ಇಕ್ಕಟ್ಟಾಗಿ ಸ್ವಲ್ಪ ಆಕ್ಸಿಡೆಂಟ್ ಆಗೋ ವ್ಯವಸ್ಥೆ ಜಾಸ್ತಿ ಇದೆ ಸರ್. ಹಿಂದೆ ಒಂದು ಅಲ್ಲೊಂದು ಬೇಕ್ರಿ ಇದೆ, ಆ ಬೇಕ್ರಿಗೆ ಒಂದು ಬಸ್ ಹೊಡೆದಿತ್ತು ಸರ್. ಅವಾಗ ಒಂದು ಇಬ್ಬರು ಮೂವರು ಸ್ಪಾಟ್ ಆಗಿದ್ದು. ಅಲ್ಲೇ ಒಂದು 4-5 ವರ್ಷದ ಮೇಲಾಯಿತು ಸರ್. ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್ ನಮ್ಮ ಕೊಳಲದಲ್ಲಿಲ್ಲ. ಆಂಬುಲೆನ್ಸ್ ಇದ್ದಿದ್ರೆ ಒಂದು ಇಬ್ಬರು ಮೂವರು ಉಳ್ಕೊಳೋರು ಸರ್. ಈ ಇನ್ಸಿಡೆಂಟ್ ಅಲ್ಲಿ ಏನು ರೀಚ್ ಮಾಡಿದ್ರೆ ಬರಲಿಲ್ವೋ, ಯಾವ ಥರ ಆಯ್ತು ರೆಸ್ಪಾನ್ಸ್? ಸರ್ ಎಲ್ಲಿ ಸರ್, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಯಾರು ಬರ್ತಾರೆ ಸರ್? ಯಾರು ಉಳಿತಾರೆ ಹೇಳಿ? ಫುಲ್ ಸೀರಿಯಸ್ ಇರುತ್ತೆ. ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಇರಬೇಕಲ್ವ ಸರ್. ಒಂದು ನಮ್ಮ ಕೋಳಲದಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್. ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಮತ್ತು ಆಕ್ಸಿಜನ್ ವ್ಯವಸ್ಥೆ ಇಲ್ಲ. ಆಕ್ಸಿಜನ್ ವ್ಯವಸ್ಥೆ ಇದ್ದಿದ್ರೆ ಒಂದು ಇಬ್ಬರು ಮೂವರು ಜೀವ ಉಳ್ಕೊಳೋದು ಸರ್. ಹಂಗಾಗಿ ಇಲ್ಲಿ ಅಂಗಡಿಗಳಿದಾವಲ್ಲ, ಇಲ್ಲೆಲ್ಲ ಅಂಗಡಿಗಳು ಎತ್ತಿಸ್ಬೇಕು ಸರ್. ಗ್ರಾಮ ಪಂಚಾಯತ್ ಅವ್ರು ಯಾರೂ ಅದು ವ್ಯವಸ್ಥೆ ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ಎಲ್ಲ ಇಕ್ಕಟ್ಟಾಗಿ ಸ್ವಲ್ಪ ಆಕ್ಸಿಡೆಂಟ್ ಆಗೋ ವ್ಯವಸ್ಥೆ ಜಾಸ್ತಿ ಇದೆ ಸರ್. ಹಿಂದೆ ಒಂದು ಅಲ್ಲೊಂದು ಬೇಕ್ರಿ ಇದೆ, ಆ ಬೇಕ್ರಿಗೆ ಒಂದು ಬಸ್ ಹೊಡೆದಿತ್ತು ಸರ್. ಅವಾಗ ಒಂದು ಇಬ್ಬರು ಮೂವರು ಸ್ಪಾಟ್ ಆಗಿದ್ದು. ಅಲ್ಲೇ ಒಂದು 4-5 ವರ್ಷದ ಮೇಲಾಯಿತು ಸರ್. ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್ ನಮ್ಮ ಕೊಳಲದಲ್ಲಿಲ್ಲ. ಆಂಬುಲೆನ್ಸ್ ಇದ್ದಿದ್ರೆ ಒಂದು ಇಬ್ಬರು ಮೂವರು ಉಳ್ಕೊಳೋರು ಸರ್. ಈ ಇನ್ಸಿಡೆಂಟ್ ಅಲ್ಲಿ ಏನು ರೀಚ್ ಮಾಡಿದ್ರೆ ಬರಲಿಲ್ವೋ, ಯಾವ ಥರ ಆಯ್ತು ರೆಸ್ಪಾನ್ಸ್? ಸರ್ ಎಲ್ಲಿ ಸರ್, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಯಾರು ಬರ್ತಾರೆ ಸರ್? ಯಾರು ಉಳಿತಾರೆ ಹೇಳಿ? ಫುಲ್ ಸೀರಿಯಸ್ ಇರುತ್ತೆ. ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಇರಬೇಕಲ್ವ ಸರ್.